ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವೈಶಿಷ್ಟ್ಯಪೂರ್ಣವಾದಂಥ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕು ಅಂಥೇಳಿ ನನ್ನ ಆತ್ಮೀಯ ಮಿತ್ರರು ತಮ್ಮೆಲ್ಲರ ಬಹಳ ಗೌರವಕ್ಕೆ ಪಾತ್ರರಾದಂಥ ಡಾಕ್ಟರ್ DS ವಿಶ್ವನಾಥರವರು ಕೇಳಿಕೊಂಡಾಗ ನಾನು ಬಹಳ ಹೆಮ್ಮೆಯಿಂದ ಹರ್ಷದಿಂದ ಒಪ್ಪಿಕೊಂಡಿದ್ದೆ. ಈಗಲೂ ಕೂಡ ಅದೇ ಹೆಮ್ಮೆ ಹಾಗೂ ಹರ್ಷವನ್ನು ಇಟ್ಕೊಂಡಿದ್ದೇನೆ. ಯಾಕಂದರೆ ಇಷ್ಟು ಹೊತ್ತಾದರೂ ಕೂಡ 3 ಗಂಟೆಗಿಂತ ಹೆಚ್ಚಾಯಿತು. ತಾವೆಲ್ಲ ಅತಿ ಅಭಿಮಾನದಿಂದ ಪ್ರೀತಿಯಿಂದ ಅದೇ ಉತ್ಸಾಹದಿಂದ ಕುಂತಿದ್ದೀರಿ. ನಿಮಗೆಲ್ಲರಿಗೂ ವಂದನೆಗಳು. ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದಂಥ ಪ್ರೊಫೆಸರ್ ರವೀಂದ್ರ ಅವರು, ಡಾಕ್ಟರ್ ಸುಧಾ ಅವರು, ಪ್ರೊಫೆಸರ್ SD ಸಿದ್ದರಾಮಯ್ಯನವರು, ಮಿತ್ರರಾದಂಥ ವಿಶ್ವನಾಥ ಅವರು ಮತ್ತು ನಡುವೆ ಮಾತಾಡ್ತಿದ್ರಲ್ಲ ನಮ್ಮ ಜಯಪ್ರಕಾಶ್ ಅವರು ನಾಗ್ತೇಳಿ ಅವರೆಲ್ಲರೂ ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ಆದ್ದರಿಂದ ಹೆಚ್ಚು ಮಾತಾಡೋಕ್ಕೇನಿಲ್ಲ. ಈ ಗ್ರಂಥಗಳನ್ನು ಕೊಂಡು ಓದಬೇಕು ಅನ್ನೋಂಥ ಒಂದೇ ಸಂದೇಶವನ್ನು ನಾನು ಕೊಡಬೇಕಾಗಿತ್ತು. ಯಾಕಂದರೆ ಇದನ್ನು ಓದೋದ್ರಿಂದ ಒಬ್ಬ ಅದನ್ನು ಅನುಷ್ಠಾನ ಮಾಡಿದಂಥವ್ರು, ಅಂದರೆ ಆಚರಣೆ ಮಾಡಿದಂಥವ್ರು, ಆರೋಗ್ಯ ಶಾಸ್ತ್ರವನ್ನು ಹೇಳೋದು ಬೇರೆ, ಬರೆಯೋದು ಬೇರೆ. ಆದರೆ ಅದನ್ನು ನಾವು ಆಚರಿಸ್ಬೇಕಲ್ಲ, ಅನುಷ್ಠಾನ ಮಾಡಬೇಕಲ್ಲ. ಮೊದಲು ನಮ್ಮ ಮೇಲೆ ನಾವು ಪ್ರಯೋಗ ಮಾಡ್ಕೋಬೇಕು. ಹಂಗೆ ಪ್ರಯೋಗ ಮಾಡಿಕೊಂಡು ತಮ್ಮ ಆರೋಗ್ಯವನ್ನು ಬಹಳಷ್ಟು ಸದೃಢವಾಗಿ ಸಶಕ್ತವಾಗಿ ಇಟ್ಕೊಂಡಂಥವರು ಡಾಕ್ಟರ್ DS ವಿಶ್ವನಾಥ್ ಅವರು. ಆದ್ದರಿಂದ ಅವರು ಬರೆದ ಈ ಪುಸ್ತಕಗಳನ್ನು ನಾವೆಲ್ಲರೂ ಓದಬೇಕು ಅಂತ ನನ್ನ ಅಭಿಪ್ರಾಯ. ಇವತ್ತು ಅದಕ್ಕೆ ಬಹುಶಃ ಅವರು ಕನ್ಸೆಷನ್ ಇಟ್ಟಿದ್ದಾರೆ ಅಂತ ಕಾಣ್ತಾರೆ, ರಿಬೇಟನ್ನು. ಅದು ರಿಬೇಟ್ ಇರಲಿ ಬಿಡಲಿ, ನಾವೆಲ್ಲರೂ ಅದರಿಂದ ಓದಿ ನಾನು ಕೂಡ ಅದರಲ್ಲಿ ಅನೇಕ ಅಂಶಗಳನ್ನು ಅಳವಡಿಸ್ಕೊಂಡೀನಿ. ನನ್ನ ಶ್ರೀಮತಿ ಉಮಾದೇವಿ ಕೂಡ ಅದನ್ನು ಓದಿ ಇತ್ತೀಚೆಗೆ ಅವರು ಆ ಅಕ್ಯುಪಂಕ್ಚರ್ಗೂ ಅವ್ರ ಹತ್ರ ಹೋಗಿ ನನಗೆ ಬಹಳಷ್ಟು ರಿಲೀಫ್ ಆಗಿದೆ ಅಂಥೇಳಿ ಅವರು ಹೇಳಿದರು. ಸ್ವಲ್ಪ ಹೊತ್ತು ಬಂದು ಹೋದ್ರು ಅವರಿಗೆ, ಮತ್ತು ಅವ್ರಿಗೆ ಕಚೇರಿ ಇದೆ ಅಂಥೇಳಿ. ಹಂಗೆ ಈ ಪುಸ್ತಕದ ಬಗ್ಗೆ ಬಹಳಷ್ಟು ಮಾತಾಡಿದ್ರಿಂದ ನಾನು 25 ನಿಮಿಷ ಮಾತಾಡಬೇಕು ಅಂತಿತ್ತು, 30 ನಿಮಿಷನೂ ಮಾತಾಡಬೇಕು ಅಂತಿತ್ತು. ಆದರೆ ಈಗ ಆಗಲೇ ಅಡ್ಡ ಪರಿಣಾಮಗಳು ಆಗಲಾರದ ಔಷಧಗಳು ಅಂದರೆ ಈ ಪುಸ್ತಕದಲ್ಲಿ ಹೇಳಿರುವಂಥವು ಅವು ಔಷಧಗಳಲ್ಲ, ಜೀವನ ನಿರ್ವಹಣೆಯ ಶೈಲಿ. ನಾವು ದುಶ್ಚಟಗಳನ್ನು ಬಿಡಬೇಕು, ಸಕಾರಾತ್ಮಕವಾಗಿ ವಿಚಾರ ಮಾಡಬೇಕು, ಬೇರೆಯವರಿಗೆ ಸಹಾಯ ಮಾಡಬೇಕು. ವಿಶ್ವನಾಥ್ ಯಾವಾಗಲೂ ಅಷ್ಟೇ, 32-33 ವರ್ಷದ ಗೆಳೆತನ ನಮ್ಮದು ಅವ್ರದ್ದು. ಕಿಂಚಿತ್ತು ಅದಕ್ಕೆ ಎಲ್ಲಿನೂ ಲವಲೇಶವೂ ಧಕ್ಕೆ ಬಂದಿಲ್ಲ. ಇಲ್ಲಿವರೆಗೂ ಅದೇ ನಂಬಿಕೆ. ಒಂದೇ ದಿವಸ ಏನಿತ್ತು, ನಾವು ಕೂಡಿ ಕೆಲಸ ಮಾಡುವಾಗ ಹೇಗಿತ್ತು, ಇವತ್ತಿಗೂ ಅದನ್ನೇ. ಜನರ ಮೇಲೆ ವಿಶ್ವನಾಥ್ ಅವರ ಪ್ರೀತಿ ಹೇಗಿರ್ತದೆ ಅಂದರೆ, ಅವರು ಬಂದವರಿಗೆ ಸಹಾಯ ಮಾಡಬೇಕು ಅನ್ನೋದು ಅಷ್ಟೇ ಗೊತ್ತಿರ್ತದೆ ಅವ್ರಿಗೆ. ನಾವು ಅವರು ಕೂಡಿ ವಿಶ್ವ ಕಾರ್ಯಕ್ರಮ ಅವತ್ತಿನ ಕಾಲಕ್ಕೆ ಈ ಕೈಗಾರಿಕಾ ಇಲಾಖೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಅದು ಹೊರಹೊಮ್ಮುವಲ್ಲಿ ನಮ್ಮಿಬ್ಬರದೂ ಒಂದಿಷ್ಟು ಅಲ್ಪ ಒಂದು ಸೇವೆ ಇದೆ ಅಂತ ಹೇಳಲಿಕ್ಕೆ ನನಗೀಗೂ ಹೆಮ್ಮೆ ಅನಿಸ್ತದೆ. ಅವರು ಕೈಗಾರಿಕೆ ಇಲಾಖೆಯವರು, ನಾನು KASನವ, ಆದರೆ ಇಬ್ಬರು ಕೂಡಿ ಕೆಲಸ ಮಾಡಿದ್ವಿ. ಹಾಗೆ ಜನಪರವಾದಂಥ ಕೆಲಸ ಕಾರ್ಯಗಳನ್ನು ಯಾವಾಗಲೂ ಅವರು ಜನಮುಖಿಯಾಗಿ ಮಾಡಿ ಬಂದಂಥವರು ಮಿತ್ರರಾದಂಥ DS ವಿಶ್ವನಾಥ್ ಅವರು. ಅಂದರೆ ನಾವು ಉತ್ತಮ ಗುಣಗಳನ್ನು ಅಳವಡಿಸಿಕೊಳ್ಳುವುದರಿಂದ ಉತ್ತಮ ಆರೋಗ್ಯ ಬರ್ತದೆ. ಅದು ನಿಜವಾಗಿಯೂ ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ. ಸೌಂಡ್ ಬಾಡಿ ಯಾವಾಗ ಆಗ್ತದೆ ಅಂದರೆ ಸೌಂಡ್ ಮೈಂಡ್ ಇರಬೇಕು. ಆರೋಗ್ಯಕರವಾದ ಮನಸ್ಸಿದ್ದಾಗ ಆರೋಗ್ಯಕರವಾದ ದೇಹ ಇರ್ತದೆ ಅನ್ನುವಂಥ ಸಂದೇಶವನ್ನು ಅವರು ಹೇಳಿದರು. ಮತ್ತು ಹೇಳುವಾಗ ಡಾಕ್ಟರ್ ರವೀಂದ್ರ ಅವರು ಚೈನಾದವರು, ಜಪಾನ್ದವರು ಇಂಥವೆಲ್ಲ ಶೈಲಿಯನ್ನು ಅಕ್ಯುಪ್ರೆಷರ್ ಇವನ್ನೆಲ್ಲ ಮಾಡಿದ್ದಾರೆ, ಜೀವನ ಶೈಲಿಯನ್ನು ಎಲ್ಲರೂ ಅಳವಡಿಸುವಾಗಿ ಮಾಡಿದ್ದಾರೆ ಅಂತ ಹೇಳಿದ್ರಿ. ಭಾಳ ಉಪಯುಕ್ತವಾದಂಥ ಒಂದು ಸಂದೇಶವನ್ನು ತಾವು ಕೊಟ್ಟಿರಿ. ಆಮೇಲೆ ಡೈ ಹಾರ್ಡ್ ಅಥವಾ ಡೈ ಎಂಟಿ ಎಲ್ಲ ಖಾಲಿಯಾಗಿ ಬಿಡಬೇಕು. ಅಂದರೆ ನಾವು ಅದನ್ನು ಸಿದ್ದರಾಮಯ್ಯ ಸರ್ ನಾವು ಅದಕ್ಕೆ ಶೂನ್ಯ ಸಂಪಾದನೆ ಅನ್ಬೋದು. ನಾವು ಅಂದರೆ ಅತ್ಯಂತ ಹೆಚ್ಚಿನ ಒಂದು ಸಂಪಾದನೆಯನ್ನು ಮಾಡಬೇಕಂದ್ರೆ ನಮ್ಮಲ್ಲಿದ್ದದ್ದನ್ನು ಎಲ್ಲವನ್ನೂ ಕೊಡಬೇಕು. ವಿಶ್ವನಾಥ್ ಅದನ್ನು ಮಾಡಿದ್ದಾರೆ, ಇವತ್ತಿಗೂ ಮಾಡ್ತಾ ಇದ್ದಾರೆ. ಅವರು ಜ್ಞಾನವನ್ನು ಪ್ರಸಾರ ಮಾಡ್ತಾ ಇದ್ದಾರೆ, ಆರೋಗ್ಯದ ಕಳಕಳಿಯನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಸ್ವತಃ ತಾವೇ ಒಂದು ಮಾದರಿಯಾಗಿ ನಿಂತು ಯುವಕರಿಗೆ ಹಾಗೂ ವಯಸ್ಸಾದವರಿಗೆ, ಅಂದರೆ ಯುವಕರಿಗೂ ಕೂಡ ಅದು ಸಂದೇಶ. ನೀ ಚೆನ್ನಾಗಿ ಇದ್ದೆ ಅಂದರೆ 65 ಆದಮೇಲೂ ಚೆನ್ನಾಗಿರ್ತಿಪ್ಪ ಆರೋಗ್ಯ ಮತ್ತು ಮನಸ್ಸು ಅನ್ನೋದನ್ನು ಅವರು ಸ್ವಂತ ಮಾಡಿ ತೋರಿಸ್ತಾ ಇದ್ದಾರೆ. ಆದ್ದರಿಂದ ಈಗ ನನಗೆ ಒಂದು ಮಾತು ನೆನಪಾತು, ನಮ್ಮಲ್ಲಿ ಇದ್ದಿದ್ದನ್ನು ಎಲ್ಲ ಕೊಡಬೇಕು. ಅಂದರೆ ಡೈ ಎಂಟಿ ಅಂತಂದ್ರೇನು, ಜ್ಞಾನವನ್ನು ಸಂಪತ್ತನ್ನು ಸಮಾಜಕ್ಕೆ ಕೊಡಬೇಕು, ಸಮಾಜದ ನಾವು ಋಣವನ್ನು ತೀರಿಸಬೇಕು. ಒಬ್ಬ ಕವಿ ಹೇಳ್ತಾರೆ, ಗೆದ್ದರ ಗೆಲ್ಲಬೇಕು ಬಾಹುಬಲಿಯಂತೆ ಬಿಟ್ಟು ಕೊಡುವುದರಿಂದ ಅಂತ.
ಅಂದರೆ ನಾವು ಯಾವಾಗಲೂ ಗೆದಿಬೇಕು ಅಂತಂದರೆ, ಅಂದರೆ ಸಾರ್ಥಕ ಜೀವನ ನಡೆಸಬೇಕು ಅಂತಂದರೆ ಬಿಟ್ಟು ಕೊಡಬೇಕು, ತ್ಯಾಗ ಮಾಡಬೇಕು ಅನ್ನೋದನ್ನು ಅವರು ಸ್ವಂತ ಅದನ್ನು ಅನುಷ್ಠಾನ ಮಾಡಿದ್ದಾರೆ ನನ್ನ ಮಿತ್ರರಾದಂಥ ವಿಶ್ವನಾಥ್ ಅವರು. ಇನ್ನು ಸುಧಾ ಮೇಡಮ್ ಈ ಪುಸ್ತಕದೊಳಗೆ ಆರೋಗ್ಯ ಬಗ್ಗೆ ಹೇಳ್ಯಾರ, ಲ್ಯಾಬ್ ಟೆಸ್ಟ್ ಬಗ್ಗೆ ತಾವು ಚೆನ್ನಾಗಿ ಹೇಳಿದ್ರಿ. ಎಲ್ಲದಕ್ಕೂ ಲ್ಯಾಬ್ ಟೆಸ್ಟ್ ಅಂತ ಹೋಗ್ತಾರ. ವಿಶ್ವನಾಥ್ ಲ್ಯಾಬ್ ಟೆಸ್ಟ್ ಮಾಡಿಸ್ಲಾರ್ದನ ಹೆಂಗೆ ನಾವು ಆರೋಗ್ಯವನ್ನು ಕಾಯ್ದುಕೊಳ್ಳಬಹುದು ಅನ್ನೋದನ್ನು 2ನೇ ಪುಸ್ತಕದಲ್ಲಿ ವಿವರವಾಗಿ ಕೊಟ್ಟಾರೆ. ಪ್ರತಿಯೊಂದಕ್ಕೂ ಲ್ಯಾಬ್ ಟೆಸ್ಟ್ಗೆ ಹೋಗಿಬಿಡೋದು, ಹೆದರಿಸಿಬಿಡ್ತಾರೆ. ಅದಕ್ಕೆ ನಾನು ಎಲ್ಲದಕ್ಕೂ ನಮ್ಮ ಹುಬ್ಬಳ್ಳಿಯಾಗ ನಮ್ಮ ಡಾಕ್ಟರ್ ಅದನ್ನು ಮೊದಲು ಫೋನ್ ಮಾಡಿ ಒಂದು ನೆಗಡಿ ಆದರೂ ಕೂಡ ಅವ್ನಿಗೆ ಫೋನ್ ಮಾಡಿರ್ತೀನಿ. ಹಂಗೆ ಈಗ ವಿಶ್ವನಾಥ್ಗೆ ಗೆಳ್ತೇನೆ ಆದಮೇಲೆ ಸ್ವಲ್ಪ ನೆಗಡಿ ಗಿಡಿನೂ ಕಡಿಮೆ ಆಗೇ ಕತ್ತೇವೆ. ಈಗ ಅದು ಅಂದರೆ ಬರಲಾರ್ದಂಗೆ ಹೆಂಗೆ ಮಾಡಬೇಕು, ಆಹಾರ ಶೈಲಿ ಭಾಳ ಮುಖ್ಯ ಅಲ್ಲ. ಯಾವಾಗಲೂ ಆಹಾರ ಶೈಲಿ